ಹಾಯ್ ಹಲೋ ನಮಸ್ತೆ. ಇವತ್ತು ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿದ್ದೀನಿ ಅಂತಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇಲ್ಲಿರೋದು ನೀವು ಲೊಕೇಶನ್ ನೋಡ್ಬೋದು, ಮಾಗಡಿ ಮೇನ್ ರೋಡ್ ಹತ್ರ. ಇಲ್ಲಿ ಸುಮಾರು ಜನ ಹೇಳ್ತಾಯಿದ್ರು, ನಾನು ಕೂಡ ಹೋಗಿ ನೋಡೋಣ ಮತ್ತು ದರ್ಶನ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ನೀವು ಮಾಗಡಿ ಮೇನ್ ರೋಡ್ನ ಏನು ನೋಡಿದ್ರಲ್ಲ, ಮೇನ್ ರೋಡಿಂದನೇ ರೈಟ್ ಸೈಡ್ ತೊಗೊಂಡ್ರೆ ನಿಮಗೆ ಇಲ್ಲೊಂದು ಸ್ಕೂಲ್ ಕೂಡ ಇದೆ. ಆ ಸ್ಕೂಲ್ ಒಳಗಡೆ ಹಾಗೆ ಹೋದರೆ ಸ್ಟ್ರೈಟು 1 ಕಿಲೋಮೀಟ್ರು ಸ್ಟ್ರೈಟ್ ಆ ರೋಡ್ ಹೇಗೆ ಹೋಗುತ್ತೆ ಅದೇ ರೋಡ್ ಹೋದರೆ ಮತ್ತು ನೋಡಿ ಇಲ್ಲಿ ಆಲ್ರೆಡಿ ಎಷ್ಟೊಂದು ಜನ ಬಂದಿದ್ದಾರೆ. ನಾನು ಹೋದಾಗೆ ಆಲ್ರೆಡಿ 9 ಗಂಟೆ ಆಗಿತ್ತು. ಸುಮಾರು ಇದು ಒಳ್ಳೆ ಊರಿದ್ದಂಗಿದೆ. ಇದು ಊರ ಮಧ್ಯದಲ್ಲಿ ದೇವಸ್ಥಾನ ಮಾಡಿರೋದು. ಅಲ್ಲಿ ಬೆಳೆದಿರೋಂಥ ತರಕಾರಿ ಆಗ್ಬೋದು, ಪ್ರತಿಯೊಂದು ನಿಮಗೆ ಸಿಗುತ್ತೆ ಇಲ್ಲಿ. ಮತ್ತು ರೋಡ್ ಬಂದು ಸ್ವಲ್ಪ ದೂರ ತಾರಿದೆ, ಆಮೇಲೆ ಮಣ್ಣು ರೋಡ್ ಇದೆ, ಇನ್ನೂ ಡೆವಲಪ್ ಆಗ್ತಾಯಿದೆ. ತುಂಬಾ ಜನ ಬಂದಿದ್ದರು. ನೀವೇನು ನೋಡ್ತಾ ಇದ್ದೀರಲ್ಲ, ನಾನು ನಿಮಗಾಗಲೇ ಹೇಳಿದೆ, ನಾನು ಸುಮಾರು ತರಕಾರಿಗಳೆಲ್ಲ ಇಲ್ಲೇ ಸಿಗುತ್ತೆ ಅಂತ. ಫ್ರೆಶ್ ತರಕಾರಿ ಇಲ್ಲೇ ಬೆಳೆದು ಈ ಊರಲ್ಲೇ ಅಲ್ಲಿ ತೊಗೊಬಂದು ಸ್ವಲ್ಪ ಜನ ಮಾರ್ತಾರೆ. ಆ್ಯಂಡ್ ತುಂಬ ರಶ್ ಇರೋದ್ರಿಂದ ನಾನು ಗಾಡಿನ ಪಾರ್ಕ್ ಮಾಡಿ, ಇಲ್ಲಿ ಯಾವುದೇ ರೀತಿ ಪಾರ್ಕಿಂಗ್ ಚಾರ್ಜಸ್ ಇಲ್ಲ. ಆ್ಯಂಡ್ ಪಾರ್ಕ್ ಮಾಡಿಬಿಟ್ಟು ಸುಮಾರು ಜನ ನಾನು ಹೇಳ್ದಂಗೆ ಆಗಲೇ ಬಂದಿದ್ದರು. ಅದೇ ಲೈನಲ್ಲಿ ನಾನು ಕೂಡ ಹೋಗಿ ನಿಂತ್ಕೊಂಡೆ. ಒಂದು ಅರ್ಧ ಗಂಟೆ ಒಳಗಡೆ ದರ್ಶನ ಆಯಿತು. ಆಮೇಲೆ ನೀವು ಅಲ್ಲಿ ಸುತ್ತಲಿಗೂ ನೋಡ್ಬೋದು, ತೋಟ, ತೆಂಗಿನ ಮರ ಎಲ್ಲ ಕಾಣಿಸುತ್ತೆ. ಊರ ಮಧ್ಯದಲ್ಲಿ ಇರುವಂಥ ದೇವಸ್ಥಾನ. ಒನೆಗನಹಟ್ಟಿ ಅಂತ ಇದು ಊರ ಹೆಸರು. ನೀವು ಮಾಗಡಿ ಮೇನ್ ರೋಡಲ್ಲಿ ನೀವು ಹೋಗ್ತಾ ಸ್ಟ್ರೈಟ್ ಹೋದಾಗ ನಿಮಗಲ್ಲಿ ಒನೆಗನಹಟ್ಟಿ ಅಂತ ಒಂದು ಸಿಗುತ್ತೆ ಊರು. ಅಲ್ಲಿ ರೈಟ್ ಸೈಡ್ ತೊಗೋಬೇಕು. ನಾನು ಒಂದು ಸ್ಕೂಲ್ ಲ್ಯಾಂಡ್ ಮಾರ್ಕ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಹೋಗ್ತಾ ತುಳಸಿ ಕಟ್ಟೆ ಸಿಗುತ್ತೆ ಫಸ್ಟು, ದೇವಸ್ಥಾನ ಎಂಟ್ರಿ ಆಗೋಕ್ಕಿಂತ ಮುಂಚೆ. ಆಮೇಲೆ ನಾನು ನಿಮ್ಗೆ ಹೇಳಿದೆ, ಇಲ್ಲಿ 2 ಕ್ಯೂ ಇತ್ತು. ಒಂದು ಕ್ಯೂ ಬಂದು ಅಲ್ಲಿ ದೀಪ ಹಚ್ಚೋದಕ್ಕೆ. ಆ ದೀಪ ಹಚ್ಚೋದಕ್ಕೆ ಸುಮಾರು 200-300 ಜನ ನಿಂತಿದ್ರು. ಆ್ಯಂಡ್ ಅಲ್ಲಿ ಒಂದು ನಂಬಿಕೆ ಇದೆ, ದೀಪ ಹಚ್ಚೋದ್ರಿಂದ ಅವರು ಅಂದ್ಕೊಂಡಿರೋದು ಎಲ್ಲ ಕೆಲಸ ಒಳ್ಳೆ ಕೆಲಸ ಆಗುತ್ತೆ ಅಂತ ಹಚ್ಚಿದೆ. ಮತ್ತು ಬಂದು ಹಚ್ತಾರೆ ಅಲ್ಲಿ. ಮತ್ತು ತೆಂಗಿನಕಾಯಿ ಕೂಡ ಕಟ್ಟಿದ್ರು. ಆ್ಯಂಡ್ ದೇವ್ರದ್ದು ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು. ಯಾರೆಲ್ಲ ಎಲ್ಲೆಲ್ಲಿ ಇದ್ದರೂ ಕೂಡ ಹೋಗಿ ಒಂದು ದರ್ಶನ ಪಡೀರಿ ಅಂತ ಹೇಳ್ತೀನಿ. ಮತ್ತು ಒಳ್ಳೆ ಅಲಂಕಾರ ಕೂಡ ಚೆನ್ನಾಗಿ ಮಾಡಿದರು. ಮಧ್ಯದಲ್ಲಿ ಎಂಟ್ರಿ ಆಗೋ ಮಧ್ಯದಲ್ಲೇ ದೀಪದ್ದು ಅದು ಸೇವೆಗಳು ಅವ್ರು ಏನು ಅಂದ್ಕೊಂಡಿರ್ತಾರಲ್ಲ, ನೀವು ಏನಾರ ಹರಕೆ ಇದ್ದರೆ ನೀವು ಕೂಡ ಹೋಗಿ ದೀಪ ಹಚ್ಬೋದು. ಮತ್ತು ದೇವ್ರು ನೋಡ್ಬೋದು. ದೇವರು ನನಗೂ ಮತ್ತು ನಿಮಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವ್ರಿಗೆ ಕೇಳ್ಕೊತೀನಿ. ಮತ್ತು ನನ್ನ ವೀಡಿಯೋಸ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಆದಷ್ಟು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿ. ನೋಡಿ, ಇಲ್ಲಿ ಇದು ದೇವ್ರ ಹೆಸರು ಬಂದು ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಅಂತ. ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಆ್ಯಂಡ್ ನಾನು ಲೊಕೇಶನ್ ಕೂಡ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಇವಾಗ ಇನ್ನೂ ಡೆವಲಪ್ ಆಗ್ತಾಯಿದೆ. ಆ್ಯಂಡ್ ಇನ್ನೂ ಹೊಸದಾಗಿ ಸುಮಾರು 1-2 ವರ್ಷ ಆಗಿದೆ ಅಂತ ಹೇಳಿದ್ರು ಅಲ್ಲಿ ಊರವರು. ಬಟ್ ಜನ ತುಂಬಾ ಜನ ಇದ್ದರು. ಒಂದು 300-400 ಜನ ಮೇಲೆ ಇದ್ದರು. ಒಳಗಡೆ ಹೋಗಿ ದರ್ಶನ ತೊಗೊಳೋದಕ್ಕೆ ಆಗ್ತಾಯಿರಲಿಲ್ಲ. ಜನಗಳೇ ಮುಂದೆ ಹೋಗಿ ಅಂತ ಜನ ಮುಂದೆ ಹೋಗ್ತಾನೆ ಇದ್ದರು. ಬೇರೆ ನಾನು ಹೋಗಿದ್ದಿದ್ದು ಸಂಡೇ, ಬಟ್ ಸಂಡೇ ಜನ ಜಾಸ್ತಿ ಇದ್ದರು. ಆ್ಯಂಡ್ ಇಲ್ಲಿ ಪ್ರಸಾದ ಕೂಡ ಇದೆ. ಬಟ್ ಏನಪ್ಪ ಅಂತಂದರೆ ನಾವೇ ಪ್ರಸಾದ ಹಾಕ್ಕೋಬೇಕು. ನಾವೇ ಪ್ರಸಾದ ಹಾಕ್ಕೊಂಡು ನಾವೇ ಅದನ್ನ ತೊಟ್ಟೆಯನ್ನು ತೊಳೆದು ನಾವೇ ಇಡಬೇಕು. ಇಲ್ಲಿ ಯಾರು ಅದಕ್ಕಿಂತ ಇದಾಗ್ತಿಲ್ಲ. ಆ್ಯಂಡ್ ನಾನು ಮೇನ್ ರೋಡಿಂದ ತೋರಿಸೋದಲ್ಲ, ಆಟೋ ಫೆಸಿಲಿಟಿ ಕೂಡ ಇದೆ.
ಆಟೋ ಮೇನ್ ರೋಡಿಂದ ಬಸ್ ಸ್ಟಾಪಿಂದ ಇಲ್ಲಿ ಒಳಗಡೆ ಕರ್ಕೊಬರುತ್ತೆ. ಒಂದೂವರೆ ಕಿಲೋಮೀಟ್ರ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.